ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ಒಂದು ಹೋಪ್ ದೂರದರ್ಶನ ಮಾಧ್ಯಮದ ಮೂಲಕವಾಗಿ ನಿಮ್ಮೆಲ್ಲರೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಮಧುರವಾದ ನಾಮದಲ್ಲಿ ಸ್ವಾಗತವನ್ನು ಬಯಸುವಂತವನಾಗ್ತೇನೆ. ದೇವರು ಕೊಟ್ಟಿರ್ತಕ್ಕಂಥ ಈ ಒಂದು ಅಮೂಲ್ಯವಾದ ಸಮಯಕ್ಕಾಗಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ದೇವರ ಧ್ಯಾನಕ್ಕೆ ನಾವು ಹೋಗೋದಕ್ಕಿಂತ ಪೂರ್ವದಲ್ಲಿ ತಲೆಬಾಗಿ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳನ್ನು ಸೃಷ್ಟಿ ಮಾಡಿ ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ಆಳುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನಿಮ್ಮ ಪವಿತ್ರವಾದ ನಾಮವನ್ನೆತ್ತಿ ಮತ್ತು ನಿಮ್ಮ ಪವಿತ್ರವಾದ ವೇದ ವಾಕ್ಯಗಳನ್ನು ಅಧ್ಯಯನ ಮಾಡುವಂಥ ಒಂದು ಸಮಯವನ್ನು ನಮ್ಮೆಲ್ಲರ ಬಾಳಿಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗಲಿ ಸ್ವಾಮಿ. ನೀನೇ ನಮ್ಮ ಕಾರ್ಯಕರ್ತನು, ಒಡೆಯನು, ರಕ್ಷಕನಾಗಿದ್ದು ನಿನ್ನ ಪರಿಶುದ್ಧಾತ್ಮನ ಮೂಲಕ ತುಂಬಿಸಿ ನಮ್ಮನ್ನು ನಡೆಸುತ್ತಾ ಬರಬೇಕಾಗಿ ಯೇಸು ಸ್ವಾಮಿಯ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದಲೂ ತಮ್ಮ ಪಾದಕ್ಕೆ ಬಿದ್ದು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್ ಆಮೇನ್. ಪ್ರಿಯ ವೀಕ್ಷಕರೇ, ಈ ಸಂದೇಶಕ್ಕೆ ಹೋಗೋದಕ್ಕಿಂತ ಪೂರ್ವದಲ್ಲಿ ಒಂದು ವಚನವನ್ನು ನಾವು ಓದಿಕೊಳ್ಳುವಂತರಾಗೋಣ. ಪೌಲನು ರೋಮಾಪುರದವರು ಬರೆದ ಪತ್ರಿಕೆ 13ನೇ ಅಧ್ಯಾಯ 11ನೇ ವಚನಕ್ಕೆ ನಮ್ಮ ಗಮನವನ್ನು ತಿರುಗಿಸುವಂಥವರಾಗೋಣ. ದಯಮಾಡಿ ನಮ್ಮ ಸತ್ಯವೇದಗಳನ್ನು ರೋಮಾಪುರದವರು ಬರೆದ ಪತ್ರಿಕೆ 13ನೇ ಅಧ್ಯಾಯ 11ನೇ ವಚನ. ಈಗಿನ ಕಾಲವು ನಿದ್ರೆಯಿಂದ ಎಚ್ಚರವಾಗತಕ್ಕ ಕಾಲವಾಗಿದೆ ಎಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ್ದ ಕಾಲದಲ್ಲಿ ಇದ್ದದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು ಎಂಬುದಾಗಿ ದೇವರು ಈ ವಾಕ್ಯವನ್ನು ವಿಶೇಷ ರೀತಿಯಲ್ಲಿ ಆಶೀರ್ವದಿಸಿ ನಡೆಸಲೆಂಬುದಾಗಿ ದೇವರಲ್ಲಿ ಬೇಡಿಕೊಳ್ಳೋಣ. ಪ್ರಿಯರೇ, ಪುರಾತನ ಕಾಲದಲ್ಲಿ ಇಸ್ರಾಯೇಲರು 400 ವರ್ಷಗಳ ಕಾಲ ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ದರು. ಯಾವ ಕಾರಣಕ್ಕಾಗಿ ಅವರು ಗುಲಾಮತ್ವಕ್ಕೆ ಒಳಪಟ್ಟಿದ್ರು? ಸುದೀರ್ಘವಾಗಿರ್ತಕ್ಕಂತಹ ಸಮಯ, ಸುಮಾರು 400 ವರ್ಷಗಳ ಕಾಲ ಅವರು ಆ ಐಗುಪ್ತ ದೇಶದಲ್ಲಿ ಒಂದು ಗುಲಾಮಗಿರಿ ಪದ್ಧತಿಯಲ್ಲಿ ಇರ್ತಕ್ಕಂಥವರಾಗಿದ್ದರು. ಅವರಿಗೆ ತುಂಬ ಕಷ್ಟಗಳಿತ್ತು, ತೊಂದರೆಗಳಿತ್ತು, ಸಮಸ್ಯೆಗಳಿತ್ತು. ಈ 400 ವರ್ಷಗಳ ಹಿಂದೆ ಅವರು ತುಂಬ ಉನ್ನತವಾಗಿರ್ತಕ್ಕಂತಹ ಜೀವಿತವನ್ನು ಜೀವಿಸಿದರು. ದೇವರು ಅವರಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ರು ಮತ್ತು ದೇವರು ಅವರಿಗೆ ಸಾಕಷ್ಟು ಆಶೀರ್ವಾದಗಳನ್ನು ಮಾಡಿರ್ತಕ್ಕಂಥವರಾಗಿದ್ದರು. ಮತ್ತು ದೇವರ ಒಂದು ಪ್ರಸನ್ನತೆ ಮತ್ತು ದೇವರ ಪರಿಶುದ್ಧವಾಗಿರ್ತಕ್ಕಂತಹ ಒಂದು ನಡೆಯುವಿಕೆ ಅವರಲ್ಲಿತ್ತು ಎಂಬುದಾಗಿ ಸತ್ಯವೇದದ ಮೂಲಕ ನಾವು ತಿಳಿದುಕೊಳ್ಳುವಂಥವ್ರಾಗ್ತೇವೆ. ಆದರೆ ಇವತ್ತಿನ ದಿವಸ ಅಂತಹ ಇಸ್ರಾಯೇಲರು ಮತ್ತೆ ಏನಾಗ್ತಾರೆ, ಅಂತಹ ಆಶೀರ್ವಾದಗಳನ್ನು ಹೊಂದಿರತಕ್ಕಂತಹ ಇಸ್ರಾಯೇಲರು ಅವರ ಒಂದು ದುಷ್ಟ ಪಾಪದ ನಿಮಿತ್ತವಾಗಿ, ಅವರ ಒಂದು ಅವಿಧೇಯತೆ ನಿಮಿತ್ತವಾಗಿ ದೇವರವರನ್ನು ಐಗುಪ್ತ ದೇಶಕ್ಕೆ ಗುಲಾಮತ್ವಕ್ಕೆ ಒಳಪಡಿಸುವಂಥವ್ರಾಗ್ತಾರೆ. ಕಠಿಣವಾಗಿರ್ತಕ್ಕಂಥ ಶಿಕ್ಷೆಗಳನ್ನು ಅವರು ಅನುಭವಿಸುವಂಥವ್ರಾಗ್ತಾರೆ. ಕೆಲವರಿಗೆ ಊಟ ಇಲ್ಲ, ಕೆಲವರಿಗೆ ನಿದ್ರೆ ಇಲ್ಲ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದುಡಿದು ಅವರಿಗೆ ಸಾಕಾಗಿರ್ತಕ್ಕಂತಹ ಒಂದು ಜೀವಿತ. ಸುಮಾರು 400 ವರ್ಷಗಳ ಸುದೀರ್ಘವಾಗಿರ್ತಕ್ಕಂತಹ ಕಾಲದಲ್ಲಿ ಅವರು ಗುಲಾಮತ್ವಕ್ಕೆ ಒಳಪಟ್ಟಿರ್ತಕ್ಕಂಥವರಾಗಿದ್ದರು. ಆದರೆ ಒಬ್ಬ ಶ್ರೇಷ್ಠ ಇಸ್ರಾಯೇಲಿನ ನಾಯಕ ಅವರ ಮಧ್ಯದಲ್ಲಿ ಹೊರಬರುವಂಥವನಾಗ್ತಾನೆ. ಆತನ ಹೆಸರು ಮೋಶೆ ಎಂಬತಕ್ಕಂಥದ್ದು. ಮೋಶೆಯನ್ನು ದೇವರು ಆರಿಸಿಕೊಂಡು ಆ ಶ್ರೇಷ್ಠ ಮಹಾನ್ ನಾಯಕನನ್ನಾಗಿ ಮಾಡಿ ಅವನಿಗೆ ತನ್ನ ಪರಿಶುದ್ಧವಾಗಿರ್ತಕ್ಕಂತಹ ಎಲ್ಲ ಪವಿತ್ರಾತ್ಮನ ವರಗಳನ್ನು ಕೊಟ್ಟು ಆತನಿಗೆ ವಿಶೇಷವಾಗಿರ್ತಕ್ಕಂಥ ಬಲ ಶಕ್ತಿಗಳನ್ನು ಕೊಟ್ಟು ಮತ್ತು ಅವನನ್ನು ಇಸ್ರಾಯೇಲರಿಗೆ ಒಂದು ನಾಯಕನನ್ನಾಗಿ ಮಾಡುವಂಥವ್ರಾಗ್ತಾರೆ. ಇಸ್ರಾಯೇಲನ ಒಬ್ಬ ಆತ್ಮಿಕವಾಗಿರ್ತಕ್ಕಂಥ ನಾಯಕ ಹೊರಹೊಮ್ಮಿರ್ತಕ್ಕಂಥದ್ದನ್ನು ನಾವು ನೋಡುವಂಥವ್ರಾಗ್ತೀವಿ. ಆತನು ಆತ್ಮಿಕವಾಗಿರ್ತಕ್ಕಂತಹ ಒಬ್ಬ ಒಳ್ಳೆಯ ನಾಯಕನಾಗಿ ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಹೊರಗಡೆ ಕರೆದುಕೊಂಡು ಬರುವಲ್ಲಿ ಆತನು ಯಶಸ್ವಿಯನ್ನು ಸಾಧಿಸುವಂಥವನಾಗ್ತಾನೆ. ಇವನ ಹಿಂದೆ ದೇವರ ಕೈ ಮತ್ತು ದೇವರ ಪ್ರಸನ್ನತೆ ಮತ್ತು ದೇವರ ಆಶೀರ್ವಾದ ಇರ್ತಕ್ಕಂಥದ್ದು ಸತ್ಯವೇದದ ಮೂಲಕ ನಾವು ತಿಳಿದುಕೊಳ್ಳುವಂಥವ್ರಾಗ್ತೀವಿ. ಅದಾದ ನಂತರ ನ್ಯಾಯಸ್ಥಾಪಕರ ಕಾಲದಲ್ಲಿ ಮತ್ತೆ ತಿರುಗಿ ಯಹೂದ್ಯರು ಮತ್ತು ಇಸ್ರಾಯೇಲರು ಆ ಕಾನಾನ್ಯರಿಗೆ ಒಪ್ಪಿಸಿಕೊಡುವಂಥವ್ರಾಗ್ತಾರೆ. ಯಾಕಂತ ಹೇಳಿದರೆ ಐಗುಪ್ತದಿಂದ ಹೊರಗಡೆ ಬಂದಿರತಕ್ಕಂಥ ಇಸ್ರಾಯೇಲರು ಆ ಒಂದು ಕಾನಾನ್ ದೇಶದಲ್ಲಿ ಅವರು ವಾಸ ಮಾಡ್ತಾರೆ. ಕಾನಾನ್ ದೇಶವನ್ನು ವಾಸ ಮಾಡಿ ಅದಾದಮೇಲೆ ಮತ್ತೆ ಸುಮಾರು ವರ್ಷಗಳ ಆದಮೇಲೆ ತಿರುಗಿ ಅವರು ದೇವರ ವಿರುದ್ಧವಾಗಿ ಪಾಪ ಮಾಡುವಂಥವ್ರಾಗ್ತಾರೆ, ದೇವರ ವಿರುದ್ಧವಾಗಿ ನಡೆದುಕೊಳ್ಳುವಂಥವ್ರಾಗ್ತಾರೆ ಮತ್ತು ದೇವರ ವಿರುದ್ಧವಾಗಿ ಶಾಪಗ್ರಸ್ತರಾಗುವಂಥವ್ರಾಗ್ತಾರೆ. ದೇವರ ಆಜ್ಞೆಗಳನ್ನು ಮೀರುವಂಥವ್ರಾಗ್ತಾರೆ. ಅನ್ಯ ಜನಾಂಗಗಳ ಜೊತೆಗೆ ಅವರು ಸಂಬಂಧಗಳನ್ನು ಬೆಳೆಸುತ್ತಾ ದೇವರಿಗೆ ಸಂಪೂರ್ಣವಾಗಿ ವಿರೋಧವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಮಾಡಿ ದೇವರನ್ನು ನೋಯಿಸುವಂಥವ್ರಾಗ್ತಾರೆ ಮತ್ತು ಪ್ರೀತಿಮಯನಾಗಿರ್ತಕ್ಕಂಥ ದೇವರನ್ನು ಕೋಪಕ್ಕೆ ಈಡು ಮಾಡುವಂಥವ್ರಾಗ್ತಾರೆ. ಅಂತಹ ಪ್ರೀತಿಮಯನಾಗಿರ್ತಕ್ಕಂತಹ ದೇವರು ಅವರನ್ನು ಕ್ಷಮಿಸುವಂಥವ್ರಾಗ್ತಾರೆ. ಆದರೂ ಸಹ ಇವರ ಒಂದು ದುಷ್ಟತ್ವ, ಇವರಲ್ಲಿರ್ತಕ್ಕಂತಹ ಒಂದು
ಪಾಪ, ಇವರಲ್ಲಿ ಇರ್ತಕ್ಕಂಥ ಒಂದು ಅವಿಧೇಯತೆ ಮೂಲಕವಾಗಿ ತಿರುಗಿ ಮತ್ತೆ ದೇವರು ಅವರನ್ನು ಆ ಒಂದು ಗುಲಾಮತ್ವಕ್ಕೆ ಒಳಪಡಿಸುವಂಥವ್ರು ಆಗ್ತಾರೆ. ನ್ಯಾಯಸ್ಥಾಪಕರ ಪುಸ್ತಕ 4ನೇ ಅಧ್ಯಾಯ 3ನೇ ವಚನದಲ್ಲಿ ಆ ದೇವರ ವಾಕ್ಯ ನಮಗೆ ಬೋಧಿಸುವಂಥದ್ದಾಗ್ತದೆ. ಇಸ್ರಾಯೇಲರು ತಿರುಗಿ ದೇವರ ವಿರುದ್ಧವಾಗಿ ಪಾಪ ಮಾಡಿದ್ದರ ಪ್ರಯುಕ್ತವಾಗಿ ದೇವರವರನ್ನು 20 ವರ್ಷಗಳ ಕಾಲ ಕಾನಾನ್ಯರಿಗೆ ಒಪ್ಪಿಸಿದರು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗ್ತದೆ. ಪ್ರಿಯರೇ, ಈ ಸಂದೇಶದಲ್ಲಿ ದೇವರು ಯಾವ ರೀತಿ ಇಲ್ಲಿ ಕೆಲವೊಬ್ಬರನ್ನ ಆರಿಸಿಕೊಳ್ಳುವಂಥವ್ರು ಆಗ್ತಾರೆ. ಅವರ ಹೆಸರು ಇಲ್ಲಿ ಐಗುಪ್ತ ದೇಶದಲ್ಲಿ ಇರ್ತಕ್ಕಂತಹ ಇಸ್ರಾಯೇಲರನ್ನ ಅಲ್ಲಿಂದ ಗುಲಾಮತ್ವದಿಂದ ಬಿಡಿಸಲಿಕ್ಕೆ ಯಾವ ರೀತಿ ಮೋಶೆಯನ್ನು ಆರಿಸಿಕೊಂಡ್ರೋ, ಇಲ್ಲಿಯೂ ಸಹ ನ್ಯಾಯಸ್ಥಾಪಕರ ಕಾಲದಲ್ಲಿ ಶ್ರೇಷ್ಠ ನಾಯಕರನ್ನು ದೇವರು ಆರಿಸಿಕೊಳ್ಳುವಂಥವ್ರು ಆಗ್ತಾರೆ. ಸೊ ಅಲ್ಲಿ 400 ವರ್ಷಗಳ ಕಾಲ ಅವರು ಗುಲಾಮತ್ವದಿಂದ ಬಿಡಿಸಲಿಕ್ಕೆ ಮೋಶೆ ಯಾವ ರೀತಿ ಬಂದರೋ, ಅದೇ ರೀತಿ ಇಲ್ಲಿ 20 ವರ್ಷಗಳ ಕಾಲ ಕಾನಾನ್ಯರ ವಶದಲ್ಲಿರ್ತಕ್ಕಂಥ ಇಸ್ರಾಯೇಲರನ್ನ ಬಿಡಿಸಲಿಕ್ಕೆ ದೇವರು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಆರಿಸಿಕೊಳ್ಳುವಂಥವ್ರು ಆಗ್ತಾರೆ. ಅವ್ರು ಯಾರು ಅಂತ ಹೇಳಿದ್ರೆ, ನ್ಯಾಯಸ್ಥಾಪಕರ ಪುಸ್ತಕ 4ನೇ ಅಧ್ಯಾಯ 4ನೇ ವಚನದಲ್ಲಿ ತಿಳಿಸುವಂಥದ್ದಾಗ್ತದೆ. ಆ ಕಾಲದಲ್ಲಿ ಲಪ್ಪಿದೋತನ ಹೆಂಡತಿಯಾದ ದೆಬೋರಳೆಂಬ ಪ್ರವಾದಿನಿಯು ಇಸ್ರಾಯೇಲರಲ್ಲಿ ನ್ಯಾಯ ತೀರಿಸುತ್ತಿದ್ದಳು ಎಂಬುದಾಗಿ. ದೆಬೋರ ಒಬ್ಬ ಸ್ತ್ರೀ, ಒಬ್ಬ ಮಹಿಳೆಯನ್ನು ದೇವರು ಈ ಕ್ಷಣದಲ್ಲಿ ಆರಿಸಿಕೊಳ್ಳುವಂಥವ್ರು ಆಗ್ತಾರೆ. ಆ ಮಹಿಳೆಯ ಮೂಲಕ ದೇವರು ವಿಶೇಷ ರೀತಿಯಾಗಿರ್ತಕ್ಕಂತಹ ಅದ್ಭುತ ಕಾರ್ಯಗಳನ್ನು ಮಾಡಿ ಗುಲಾಮತ್ವದಲ್ಲಿ ಒಳಪಟ್ಟಿರ್ತಕ್ಕಂಥ ಇಸ್ರಾಯೇಲರನ್ನ ದೇವರು ಅದ್ಭುತ ರೀತಿಯಲ್ಲಿ ದೆಬೋರಳ ಮೂಲಕ ಅವರನ್ನು ಹೊರಗಡೆ ಕರೆದುಕೊಂಡು ಬರುವಂತಕ್ಕಂತಹ ಒಂದು ಸನ್ನಿವೇಶವನ್ನು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ನಾವು ಓದಿ ತಿಳಿದುಕೊಳ್ಳುವಂಥವ್ರು ಆಗ್ತೇವೆ. ದೆಬೋರ ಈ ಹೆಸರಿನ ಅರ್ಥ ಏನು ಅಂತ ಹೇಳಿದ್ರೆ ಜೇನುಹುಳ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ಜೇನುಹುಳ ಪ್ರಾಣಿ ಪ್ರಪಂಚದಲ್ಲಿ ಅತಿ ಬುದ್ಧಿಶಾಲಿಯಾಗಿರ್ತಕ್ಕಂತಹ ಒಂದು ಪ್ರಾಣಿ ಎಂಬುದಾಗಿ, ಒಂದು ಜೀವಿ ಎಂಬುದಾಗಿ ವಿಜ್ಞಾನಿಗಳು ತಿಳಿಸುವಂಥವ್ರು ಆಗ್ತಾರೆ. ದೆಬೋರ ಅಂತಕ್ಕಂಥ ಒಂದು ಹೆಸರಿನ ಅರ್ಥ ಜೇನುಹುಳ ಎಂಬತಕ್ಕಂತಹ ಒಂದು ಅರ್ಥವನ್ನು ಕೊಡುವಂಥದ್ದಾಗ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳುವಂಥವ್ರು ಆಗ್ತೀವಿ. ಪ್ರಿಯರೇ, ಜೇನುಹುಳ ಸಾಮಾನ್ಯವಾಗಿ ಒಂದು ಮಧುರವಾಗಿರ್ತಕ್ಕಂತಹ ಸಿಹಿಯನ್ನು ಕೊಡುವಂತಹ ಒಂದು ಹುಳವಾದರೆ ಅದನ್ನು ಕೆಣಕಿದರೆ ಅದು ಬಂದು ಕಚ್ಚುವಂತಹ ಒಂದು ಸ್ವಭಾವವನ್ನು ಸಹ ಅದು ಹೊಂದಿರತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರ ದೇವರು ಈ ದೆಬೋರಳನ್ನು ವಿಶೇಷವಾಗಿ ಇಲ್ಲಿ ಆರಿಸಿಕೊಂಡಿರ್ತಕ್ಕಂಥವ್ರಾಗಿದ್ದಾರೆ. ದೆಬೋರಳು ಅಂತ ಹೇಳಿದರೆ ಜೇನು ಹುಳ ಎಂಬುದಾಗಿ. ಆ ಜೇನು ಹುಳ ಅದರಿಂದ ಸಿಹಿನೂ ಸಹ ಬರ್ತಾ ಇರ್ತಕ್ಕಂಥದ್ದಾಗಿದೆ ಮತ್ತು ಅದಕ್ಕೆ ತೊಂದರೆ ಕೊಟ್ಟರೆ ಕಚ್ಚುವಂತಹ ಒಂದು ಸ್ವಭಾವವನ್ನು ಹೊಂದಿರತಕ್ಕಂಥ ಒಂದು ಜೀವಿಯಾಗಿದೆ. ಅದೇ ಪ್ರಕಾರವಾಗಿ ಈ ಸಮಯಕ್ಕೆ ಸರಿಯಾಗಿ ನ್ಯಾಯಸ್ಥಾಪಕರ ಕಾಲದಲ್ಲಿ ದೇವರು ದೆಬೋರಳನ್ನು ಆಶೀರ್ವದಿಸಿ ಆರಿಸಿಕೊಳ್ಳುವಂಥವ್ರು ಆಗ್ತಾರೆ. ದೆಬೋರಳು ಹೆಂಡತಿಯಾಗಿದ್ದಳು ಮತ್ತು ಇಸ್ರಾಯೇಲರಿಗೆ ತಾಯಿಯ ಸ್ಥಾನದಲ್ಲಿ ನಿಂತ್ಕೊಂಡು ಇಸ್ರಾಯೇಲರನ್ನ ಉನ್ನತವಾಗಿರ್ತಕ್ಕಂಥ ಆಲೋಚನೆಗಳನ್ನು ಕೊಟ್ಟು ಆತ್ಮಿಕವಾದ ಜೀವಿತದ ಕಡೆಗೆ ಅವರನ್ನು ತಿರುಗಿಸಿದಳು ಎಂಬತಕ್ಕಂತಹ ಒಂದು ಸಂದೇಶವನ್ನು ನಾವು ನ್ಯಾಯಸ್ಥಾಪಕರ ಪುಸ್ತಕದಿಂದ ನಾವು ತಿಳಿದುಕೊಳ್ಳುವಂಥವ್ರಾಗ್ತೀವಿ. ಪ್ರೇರೆ ಅದೇ 5ನೇ ವಚನವನ್ನು ನಾವು ನೋಡುವಂಥವ್ರಾಗೋಣ. ನ್ಯಾಯಸ್ಥಾಪಕರ ಪುಸ್ತಕ 4ನೇ ಅಧ್ಯಾಯ 5ನೇ ವಚನದಲ್ಲಿ, ಆಕೆಯು ಎಫ್ರಾಯೀಮ್ ಬೆಟ್ಟದ ಸೀಮೆಯಲ್ಲಿ ರಾಮಕ್ಕೂ ಬೇತೇಲಿಗೂ ಮಧ್ಯದಲ್ಲಿರುವ ದೆಬೋರಳು ಖರ್ಜೂರ ವೃಕ್ಷವೆಂದು ಹೆಸರುಗೊಂಡ ಮರದ ಕೆಳಗೆ ಆಸೀನಳಾಗಿರುವಲ್ಲಿ ಇಸ್ರಾಯೇಲರು ನ್ಯಾಯ ನಿರ್ಣಯಕ್ಕೋಸ್ಕರ ಆಕೆಯ ಬಳಿಗೆ ಬರುತ್ತಿದ್ದರು ಎಂಬತಕ್ಕಂತಹ ಒಂದು ವಾಕ್ಯವನ್ನು ನಾವು ಓದುವಂಥವ್ರಾಗ್ತೇವೆ. ಹೌದು ಪ್ರಿಯರೇ, ಇದು ಪುರಾತನ ಕಾಲದಲ್ಲಿ ನಡೆದಿರ್ತಕ್ಕಂತಹ ಒಂದು ನಿಜವಾದ ಘಟನೆ. ದೆಬೋರಳು ಊರ ಮಧ್ಯದಲ್ಲಿರ್ತಕ್ಕಂತಹ ಒಂದು ಖರ್ಜೂರ ವೃಕ್ಷದ ಕೆಳಗಡೆ, ಆ ಮರದ ಕೆಳಗಡೆ, ದೊಡ್ಡ ಮರದ ಕೆಳಗಡೆ ಅವಳು ಕುಳಿತುಕೊಂಡು ಇಸ್ರಾಯೇಲರಿಗೆ ನ್ಯಾಯವನ್ನು ತೀರ್ಮಾನ ಮಾಡ್ತಾ ಇದ್ದಳು ಎಂಬುದಾಗಿ ಸತ್ಯವೇದದ ಮೂಲಕ ನಾವು ತಿಳಿದುಕೊಳ್ಳುವಂಥವ್ರಾಗ್ತೇವೆ. ಇವತ್ತಿಗೂ ಸಹ ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಮತ್ತು ನಗರಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವರು ಹಿರಿಯ ಪ್ರಮುಖರು, ಊರಿನ ಹಿರಿಯರು ಏನು ಮಾಡ್ತಾರೆ ಅಂದರೆ, ಒಂದು ಊರಿನ ಮಧ್ಯದಲ್ಲಿರ್ತಕ್ಕಂಥ ಒಂದು ದೊಡ್ಡ ಮರದ ಕೆಳಗಡೆ ಆಗಲಿ ಅಥವಾ ಊರು ಹೊರಗಡೆ ಇರ್ತಕ್ಕಂಥ ಒಂದು ದೊಡ್ಡ ಮರದ ಕೆಳಗಡೆ ಅವರು ಕುಳಿತುಕೊಂಡು ಏನು ಮಾಡ್ತಾರೆ, ನ್ಯಾಯವನ್ನು ತೀರ್ಮಾನ ಮಾಡ್ತಾ ಇರ್ತಕ್ಕಂಥ ಪದ್ಧತಿಯನ್ನು ನಾವು ಇವತ್ತಿಗೂ ಸಹ ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ನೋಡುವಂಥವ್ರು ಆಗ್ತೇವೆ ಮತ್ತು ಹಳ್ಳಿಗಳಲ್ಲಿ ಸಹ ನಾವು ನೋಡುವಂಥವ್ರು ಆಗ್ತೇವೆ. ಆ ಒಂದು ಪದ್ಧತಿ, ಆ ಒಂದು ಆಚರಣೆ ಎಲ್ಲಿಂದ ಬಂದಿರತಕ್ಕಂಥದ್ದು ಹೇಳಿದರೆ ಪರಿಶುದ್ಧ ಸತ್ಯವೇದದ ಮೂಲಕ ಬಂದಿರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಆ ಕಾಲದಲ್ಲಿ ಇದು ಸಾವಿರಾರು ವರ್ಷಗಳ ಹಿಂದೆ ನಡೆದಿರ್ತಕ್ಕಂತಹ ಒಂದು ಘಟನೆಯಾಗಿದೆ. ಇದು ಸುಮಾರು ವರ್ಷಗಳ ಹಿಂದೆ ನಡೆದಿರ್ತಕ್ಕಂತಹ ಒಂದು ಘಟನೆಯಾಗಿದೆ. ಆ ಕಾಲದಲ್ಲಿ ದೆಬೋರಳು ಖರ್ಜೂರ ವೃಕ್ಷ ಅಂತಕ್ಕಂಥ ಒಂದು ವೃಕ್ಷದ ಕೆಳಗಡೆ, ಒಂದು ಮರದ ಕೆಳಗಡೆ ಅವಳು ಕುಳಿತುಕೊಂಡು ಇಸ್ರಾಯೇಲರಿಗೆ ನ್ಯಾಯವನ್ನು ತೀರ್ಮಾನ ಮಾಡ್ತಾ ಇದ್ದಳು ಎಂಬುದಾಗಿ ಪರಿಶುದ್ಧ ಗ್ರಂಥ ನಮಗೆ ತಿಳಿಸಿಕೊಡುವಂಥದ್ದಾಗ್ತದೆ ಪ್ರಿಯರೇ. ಅದಾದಮೇಲೆ ಅಲ್ಲಿ ಸೀಸರ್ನ ಬಗ್ಗೆ ನಾವು ನೋಡುವಂಥವ್ರು ಆಗ್ತೇವೆ. ಕಾನಾನ್ಯನ ಸೇನಾಪತಿಯಾಗಿರ್ತಕ್ಕಂತಹ ಸೀಸರನು ಒಬ್ಬ ದೊಡ್ಡ ಮತ್ತು ದುರಹಂಕಾರಿ ಮತ್ತು ದೊಡ್ಡ ವ್ಯಕ್ತಿಯಾಗಿರ್ತಕ್ಕಂತಹ ಸೀಸರ್ನು ಅವನೇನು ಅಂತ ಹೇಳಿದ್ರೆ, ಇಸ್ರಾಯೇಲರನ್ನ ಸುಮಾರು 20 ವರ್ಷಗಳ ಕಾಲ ಅವನು ಸಾಕಷ್ಟು
ತೊಂದರೆಗಳನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿದ್ದ ಮತ್ತು ಸಾಕಷ್ಟು ಹಿಂಸೆಗಳನ್ನು ಮಾಡಿರ್ತಕ್ಕಂತಹ ಒಬ್ಬ ವ್ಯಕ್ತಿಯಾಗಿದ್ದ. ಸೊ ಹೀಗಾಗಿ ಅಲ್ಲಿ ಏನಾಗ್ತದೆ, ಸೀಸರನನ್ನು ದೇವರು ಸಂಪೂರ್ಣವಾಗಿ ನಾಶ ಮಾಡುವಂಥವ್ರು ಆಗ್ತಾರೆ. ಯಾಕಂತ ಹೇಳಿದರೆ ಆತನು ದೇವರ ಮಕ್ಕಳಿಗೆ ತೊಂದರೆ ಕೊಡ್ತಾ ಇರತಕ್ಕಂಥದ್ದು. ಆ ತೊಂದರೆಗಳನ್ನು ಸಹಿಸಿಕೊಂಡು ಇಸ್ರಾಯೇಲರು ಮತ್ತು ಯಹೂದ್ಯರು ತಿರುಗಿ ದೇವರಿಗೆ ಮೊರೆ ಇಡ್ತಕ್ಕಂತಹ ಒಂದು ಸನ್ನಿವೇಶವನ್ನು ನಾವು ಕಾಣುವಂಥವ್ರಾಗ್ತೀವಿ. ಅದೇ 6ನೇ ವಚನ, 4ನೇದೇ 6ನೇ ವಚನ, ಆಕೆಯು ನಫ್ತಾಲಿ ದೇಶದ ಕೆದೇಶ್ ಊರಿನಲ್ಲಿದ್ದ ಅಬೀನೋವನ ಮಗನಾದ ಬಾರಾಕನನ್ನು ಕರೆ ಕಳಿಸಿ ಅವನಿಗೆ, ನಿಶ್ಚಯವಾಗಿ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಎದ್ದು ನಫ್ತಾಲಿ ಜಬುಲೂನ್ ಕುಲಗಳಿಂದ 10,000 ಜನರನ್ನು ಕೂಡಿಕೊಂಡು ತಾಬೋರ್ ಬೆಟ್ಟಕ್ಕೆ ಹೋಗು. ನಾನು ಯಾಬೀನನ ಸೇನಾಪತಿಯಾದ ಸೀಸರನನ್ನು ಅವನ ಸೈನ್ಯ ರಥಗಳನ್ನು ನಿನ್ನ ಬಳಿಗೆ ಕಿಶೋನ್ ಹಳ್ಳಕ್ಕೆ ಎಳೆದುಕೊಂಡು ಬಂದು ನಿನ್ನ ಕೈಗೆ ಒಪ್ಪಿಸುವೆನೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ ಎಂಬುದಾಗಿ ಹೇಳುವಂಥವಳಾಗ್ತಾಳೆ. ಹೌದು ಪ್ರಿಯರೇ, ಇಲ್ಲಿ ಬಾರಾಕನನ್ನು ದೇವರು ಆರಿಸ್ಕೊಳ್ಳುವಂಥವ್ರು ಆಗ್ತಾರೆ. ದೆಬೋರಳ ಮೂಲಕ ಬಾರಾಕನನ್ನು ದೇವರು ಆರಿಸ್ಕೊಳ್ತಾರೆ. ದೆಬೋರಳ ಮೂಲಕ ದೇವರು ಮಾತನಾಡುವಂಥವ್ರು ಆಗ್ತಾರೆ. ಇಲ್ಲಿ 20 ವರ್ಷಗಳ ಕಳೆದು ಹೋಯಿತು. 20 ವರ್ಷಗಳ ಕಾಲ ಇಸ್ರಾಯೇಲರು ಆ ಒಂದು ಕಾನಾನ್ಯರ ಹಿಡಿತದಲ್ಲಿ ಇರ್ತಕ್ಕಂಥವ್ರಾಗಿದ್ದರು. ಸಾಕಷ್ಟು ಹಿಂಸೆಗಳನ್ನು ಕೊಟ್ಟಿರ್ತಕ್ಕಂಥ ಸೇನಾಧಿಕಾರಿ ಸೀಸರನನ್ನು ದೇವ್ರೇನು ಮಾಡ್ತಾರೆ ಅಂತ ಹೇಳಿದರೆ ಸಂಪೂರ್ಣವಾಗಿ ನಾಶ ಮಾಡುವಂತಹ ಒಂದು ಅವಕಾಶ ಇಲ್ಲಿರ್ತದೆ. ಯಾಕಂತ ಹೇಳಿದರೆ ಇಲ್ಲಿ ಸೀಸರನು ದೇವರ ಮಕ್ಕಳಾಗಿರ್ತಕ್ಕಂತಹ ಇಸ್ರಾಯೇಲರನ್ನ ಮತ್ತು ಯಹೂದ್ಯರನ್ನ ತುಂಬ ತೊಂದರೆಯನ್ನು, ತುಂಬ ಹಿಂಸೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕಾಣುವಂಥವ್ರಾಗ್ತೀವಿ. ಆ ಹಿಂಸೆಗಳ ಮೂಲಕ ಇಸ್ರಾಯೇಲರು ಮತ್ತು ಯಹೂದ್ಯರು ದೇವರಿಗೆ ಮೊರೆ ಇಡ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಆಲೋಚನೆ. ಈ ಮೂಲಕವಾಗಿ ದೆಬೋರಳಲ್ಲಿ ಇರ್ತಕ್ಕಂತಹ ನಿರೀಕ್ಷೆ ಏನಾಗಿತ್ತು ಅಂತ ಹೇಳಿದರೆ, ದೇವರು ನನ್ನನ್ನು ಆರಿಸಿಕೊಂಡಿದ್ದಾರೆ, ನನ್ನ ಮೂಲಕವಾಗಿ ದೇವರು ಇಸ್ರಾಯೇಲರನ್ನ ಮತ್ತು ಯಹೂದ್ಯರನ್ನ ಈ ಒಂದು ಕಾನಾನ್ಯರ ಹಿಡಿತದಿಂದ ತಪ್ಪಿಸುವಲ್ಲಿ ದೇವರೇ ನನಗೆ ಯಶಸ್ಸನ್ನು ಕೊಡು ಎಂಬತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ಅವಳು ಜೀವಿಸುವಂಥವಳಾಗಿದ್ದಳು. ಪ್ರಿಯರೇ, ಅವಳಲ್ಲಿರ್ತಕ್ಕಂತಹ ಒಂದು ನಿರೀಕ್ಷೆ, ದೇವರ ಮೇಲೆ ಅಪಾರವಾಗಿರ್ತಕ್ಕಂಥ ಭರವಸೆಯನ್ನು ಅವಳು ಇಟ್ಕೊಂಡಿದ್ದಳು. ದೇವರೇ ಇವರು ನನ್ನ ಜನರು, ದೇವರೇ ಇವರು ನಿನ್ನ ಜನರು, ದೇವರೇ ಇವರು ನನ್ನ ಸಂಬಂಧಿಕರು, ದೇವರೇ ಇವರು ನಿನ್ನ ಸಂಬಂಧಿಕರು, ಈ ಮಕ್ಕಳು ನಿನಗೆ ಈ ಲೋಕದಲ್ಲಿ ನಿನ್ನನ್ನು ಮಹಿಮೆ ಪಡಿಸುವಂಥ ಮಕ್ಕಳಾಗಿದ್ದಾರೆ, ಈ ಲೋಕದಲ್ಲಿ ನಿನ್ನನ್ನು ಆರಾಧಿಸುವಂಥ ಮಕ್ಕಳಾಗಿದ್ದಾರೆ ಎಂಬುದಾಗಿ ಅವಳು ಪ್ರಾರ್ಥಿಸುವಂಥವಳಾಗಿದ್ದಳು. ಮತ್ತು ಪ್ರತಿದಿನವೂ ಸಹ ಅವರಿಗೆ ದೇವರ ಸಂದೇಶಗಳನ್ನು ನೀಡುವಂಥವಳಾಗಿದ್ದಳು. ನೀವು ದೇವರ ಮೇಲೆ ಭರವಸೆ ನೀಡ್ರಿ, ನೀವು ದೇವರ ಮೇಲೆ ನಿರೀಕ್ಷೆಯನ್ನು ನೀಡ್ರಿ, ಖಂಡಿತವಾಗ್ಲೂ ದೇವರು ನಿಮ್ಮನ್ನು ಈ ಒಂದು ದಾಸತ್ವದಿಂದ ಬಿಡುಗಡೆಗೊಳಿಸ್ತಾನೆ ಅಂತಕ್ಕಂತಹ ಒಂದು ಸಂದೇಶವನ್ನು ಕೊಟ್ಟು ಅವರಲ್ಲಿ ಬಲವನ್ನು ತುಂಬತಕ್ಕಂತಹ ಒಬ್ಬ ವ್ಯಕ್ತಿಯಾಗಿದ್ದಳು. ಸೊ ದೆಬೋರಳು ಅಲ್ಲಿ ಮಾಡಿರ್ತಕ್ಕಂತಹ ಕೆಲಸ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ದೇವರು ಅವಳನ್ನು ಅದ್ಭುತ ರೀತಿಯಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು. ಅವಳ ಹೃದಯದಲ್ಲಿರ್ತಕ್ಕಂತಹ ಒಂದು ಸಣ್ಣ ನಿರೀಕ್ಷೆಯನ್ನು ದೇವರು ಯಶಸ್ಸಿನ ರೀತಿಯಲ್ಲಿ ನಡೆಸುವಂಥವ್ರು ಆಗ್ತಾರೆ. ಪ್ರಿಯರೇ, ಆ ಸಮಯದಲ್ಲಿ ವಿಶೇಷವಾಗಿ ಸೀಸರನಿಗಿರ್ತಕ್ಕಂಥ ಒಂದು ದೊಡ್ಡ ಸೈನ್ಯ, ಆತನಿಗೆ ಸಾವಿರಾರು ಸೈನಿಕರಿದ್ದರು ಮತ್ತು ಅವನಲ್ಲಿರ್ತಕ್ಕಂತಹ ಒಂದು ಸೈನ್ಯ ಅಂತ ಹೇಳಿದ್ರೆ 900 ಕಬ್ಬಿಣದ ರಥಗಳನ್ನು ಹೊಂದಿರತಕ್ಕಂತಹ ವ್ಯಕ್ತಿಯಾಗಿದ್ದ. ಸುಮಾರು 900 ಅಂದರೆ ದೊಡ್ಡ ರಥಗಳನ್ನು ಹೊಂದಿರತಕ್ಕಂಥ, ಕಬ್ಬಿಣದಿಂದ ಮಾಡಿರ್ತಕ್ಕಂತಹ ಒಂದು ರಥಗಳನ್ನು, ಸುಮಾರು 900 ರಥಗಳನ್ನು ಹೊಂದಿರತಕ್ಕಂಥ ಒಬ್ಬ ದೊಡ್ಡ ಸೈನ್ಯಾಧಿಕಾರಿಯಾಗಿರ್ತಕ್ಕಂಥವನಾಗಿದ್ದ. ಮತ್ತು ಆತನ ಸೈನ್ಯ ತುಂಬ ಬಲಿಷ್ಠವಾಗಿರ್ತಕ್ಕಂತಹ ಸೈನ್ಯವಾಗಿತ್ತು. ಮತ್ತು ಆತನ ಸೈನ್ಯದಲ್ಲಿ ಇರ್ತಕ್ಕಂತಹವರು ಯುದ್ಧ ನಿಪುಣರಾಗಿರ್ತಕ್ಕಂತಹ ಸೈನಿಕರಿದ್ದರು. ಆತನಿಗೆ ಸಂಪೂರ್ಣವಾಗಿರ್ತಕ್ಕಂಥ ತರಬೇತಿಯನ್ನು ಕೊಟ್ಟಿರ್ತಕ್ಕಂಥವನಾಗಿದ್ದ. ಮತ್ತು ಯಾರ ಜೊತೆಗೆ ಯುದ್ಧಕ್ಕೆ ಹೋದರೆ ಅವ್ರನ್ನ ಸಂಪೂರ್ಣವಾಗಿ ನಾಶ ಮಾಡಿ ಬರ್ತಾ ಇರತಕ್ಕಂತಹ ಒಂದು ಬಲವನ್ನು ಹೊಂದಿರತಕ್ಕಂತಹ ವ್ಯಕ್ತಿಯಾಗಿದೆ. ಯುದ್ಧದ ಎಲ್ಲ ನೈಪುಣ್ಯತೆಗಳನ್ನು ಮತ್ತು ಎಲ್ಲ ಒಂದು ಕರಗತವನ್ನು ಮಾಡ್ಕೊಂಡಿರ್ತಕ್ಕಂತಹ ವ್ಯಕ್ತಿಯಾಗಿದ್ದ. ಹೀಗಾಗಿ ಸಾಕಷ್ಟು ಆಯುಧಗಳನ್ನು ಸಹ ತನ್ನ ಸೈನಿಕರಿಗೆ ಕೊಟ್ಟಿರ್ತಕ್ಕಂತಹ ವ್ಯಕ್ತಿಯಾಗಿದ್ದ ಸೀಸರನು. ಅಂತಹ ಸೈನ್ಯದ ವಿರುದ್ಧವಾಗಿ ಹೋರಾಟಕ್ಕೆ ಹೋಗುವಂಥದ್ದು ಸಾಮಾನ್ಯವಾಗಿರ್ತಕ್ಕಂತಹ ವಿಷಯ ಅಲ್ಲ ಅಂತಕ್ಕಂಥದ್ದು ದೆಬೋರಳಿಗೆ ಗೊತ್ತಿತ್ತು. ಆದರೂ ಸಹ ಅವಳು ಇಸ್ರಾಯೇಲರಿಗೆ ಹೇಳುವಂಥವಳು ಆಗ್ತಾಳೆ, ನಮ್ಮನ್ನು ಆಳ್ತಾ ಇರತಕ್ಕಂಥ ದೇವರು, ನಮ್ಮನ್ನು ನಡೆಸ್ತಾ ಇರತಕ್ಕಂಥ ದೇವರು ಬಲಿಷ್ಠವಾಗಿರ್ತಕ್ಕಂಥ ದೇವರು, ಬಲವನ್ನು ನೀಡುವಂಥ ದೇವರು, ಶಕ್ತಿಶಾಲಿಯಾಗಿರ್ತಕ್ಕಂತಹ ದೇವರು. ನೀವು ಆ ದೇವರ ಮೇಲೆ ನಂಬಿಕೆ ಇಡ್ರಿ, ನೀವು ಆ ದೇವರ ಮೇಲೆ ನಿರೀಕ್ಷೆ ಇಡ್ರಿ. ಖಂಡಿತವಾಗ್ಲೂ ಅವ್ರ ಹತ್ರ ಸಾಕಷ್ಟು ಯುದ್ಧದ ಸಾಮಗ್ರಿಗಳಿದ್ರೂ ಸಹ, ಅವ್ರ ಹತ್ರ ಬೇಕಾಗಿರ್ತಕ್ಕಂಥ ಆಯುಧಗಳಿದ್ರೂ ಸಹ ದೇವರು ಇವತ್ತಿನ ದಿವಸ ನಮಗೆ ಆಯುಧವಾಗಿದ್ದಾನೆ. ನಮ್ಮ ಕೈಯಲ್ಲಿ ಯಾವುದೇ ಅಂತಹ ಒಂದು ಬಲಯುತವಾಗಿರ್ತಕ್ಕಂಥ ಆಯುಧ ಇಲ್ಲದೇ ಇರ್ಬೋದು, ಆದರೆ ನಮಗೆ ಬೆನ್ನೆಲುಬಾಗಿ ನಮಗೆ ದೊಡ್ಡ ಆಯುಧವಾಗಿರ್ತಕ್ಕಂಥವ್ರು ಯಾರು ಅಂತ ಹೇಳಿದರೆ ನಿಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಆ ಸೃಷ್ಟಿಕರ್ತನಾದ ದೇವರು ಎಂಬತಕ್ಕಂತಹ ಒಂದು ನಿರೀಕ್ಷೆಯನ್ನು ಆ ಸೈನಿಕರಲ್ಲಿ ತುಂಬುವಂಥವಳಾಗ್ತಾರೆ. ಆದರೂ ಸಹ ಇಸ್ರಾಯೇಲ್ನ 12 ಕುಲಗಳಲ್ಲಿಯೂ ಸಹ ಬಾರಾಕನಿಗೆ ಹೇಳಿ ಕಳಿಸುವಂಥವಳಾಗ್ತಾಳೆ, ಸಾಕಷ್ಟು ಸೈನಿಕರನ್ನು ಯೌವನಸ್ಥರನ್ನು ನೀನು ಕರೆದುಕೊಂಡು ಬಾ ಎಂಬುದಾಗಿ.
ಆದರೆ 12 ಕುಲಗಳಿಂದ ಬರೀ 2 ಕುಲಗಳಿಂದ ಮಾತ್ರ ಯೌವನಸ್ಥರು ಬಂದಿರತಕ್ಕಂಥದ್ದನ್ನು ನಾವು ಕಾಣುವಂಥವ್ರಾಗ್ತೀವಿ. ಆ ಮುಂದಿನ ವಚನದಲ್ಲಿ ನಾವು ನೋಡುವಂಥವ್ರಾಗ್ತೀವಿ. ಅಲ್ಲೇನು ಅಂತ ಹೇಳಿದರೆ ನ್ಯಾಯಸ್ಥಾಪಕರ ಪುಸ್ತಕ 5:8 ವಚನದಲ್ಲಿ ಸುಮಾರು 40,000 ಸೈನಿಕರಿಗೆ ಆಯುಧಗಳು ಇರಲಿಲ್ಲ ಎಂಬುದಾಗಿ ನಾವು ನೋಡುವಂಥವ್ರಾಗ್ತೀವಿ. ದೆಬೋರಳ ಕಡೆಗೆ ಇರತಕ್ಕಂತಹ ಸೈನಿಕರಲ್ಲಿ 40,000 ಸೈನಿಕರು, ಆದರೆ ಅವರ ಕೈಯಲ್ಲಿ ಯಾವ ಒಂದು ಆಯುಧಗಳು ಇರಲಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗ್ತದೆ ಪ್ರಿಯರೇ. ಯಾಕಂತ ಹೇಳಿದರೆ ಆ ದೇವರು ಇವರ ಜೊತೆಗೆ ಇರ್ತಕ್ಕಂಥವರಾಗಿದ್ದರು. ಆ ದೇವರು ಇವರನ್ನು ವಿಶೇಷ ರೀತಿಯಲ್ಲಿ ಆಶೀರ್ವದಿಸಿದ್ರು. ಮತ್ತು ಅದೇ ರೀತಿಯಾಗಿ ಆ ಸೀಸರನ ಸೈನ್ಯ ತುಂಬ ದೊಡ್ಡ ಸೈನ್ಯವಾಗಿರ್ತಕ್ಕಂಥದ್ದು, ಆತನ ಸೈನ್ಯ ತುಂಬ ಬಲಿಷ್ಠವಾಗಿರ್ತಕ್ಕಂತಹ ಒಂದು ಸೈನ್ಯವಾಗಿತ್ತು ಪ್ರಿಯರೇ. ಹೀಗಾಗಿ ಇಸ್ರಾಯೇಲರಲ್ಲಿ ಇರ್ತಕ್ಕಂತಹ ಆಯುಧಗಳು ಇಲ್ಲದೆ ಇದ್ದರೂ ಸಹ ಇವರಿಗೆ ಬೆನ್ನೆಲುಬಾಗಿ ಅಲ್ಲಿರ್ತಕ್ಕಂಥ ಯೌವನಸ್ಥರು ಸುಮಾರು 40 ಜನ ಸೈನಿಕರು, ಇಸ್ರಾಯೇಲ್ ಸೈನಿಕರಲ್ಲಿ ಯಾವುದೇ ಒಂದು ಆಯುಧಗಳಿಲ್ಲದೆ ಅವರು ಯುದ್ಧಕ್ಕೆ ಹೋಗುವಂಥದ್ದು ಸಹ ಒಂದು ವಿಶೇಷತೆಯನ್ನು ನಮಗೆ ಕಂಡು ಬರುವಂಥದ್ದಾಗ್ತದೆ. ಯಾಕಂತ ಹೇಳಿದರೆ ಇವತ್ತಿನ ದಿವಸ ನಾವು ಯಾವುದೇ ಒಂದು ಊರಿಗೆ ಹೋಗಬೇಕು ಅಂತ ಹೇಳಿದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಯನ್ನು ನಾವು ಮಾಡ್ಕೊಂಡು ಹೋಗುವಂಥವ್ರಾಗ್ತೀವಿ. ಯಾವುದೇ ಒಂದು ಪ್ರವಾಸಕ್ಕೆ ಹೋಗಬೇಕು ಅಂತ ಹೇಳಿದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಯನ್ನು ನಾವು ಮಾಡ್ಕೊಂಡು ಹೋಗುವಂಥವ್ರಾಗ್ತೀವಿ. ಯಾವುದೇ ಒಂದು ಕೆಲಸಕ್ಕೆ ಹೋಗ್ಬೇಕಂತ ಹೇಳಿದ್ರು ಸಹ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡು ಹೋಗುವಂಥವ್ರಾಗ್ತೀವಿ. ಆದರೆ ಇಲ್ಲಿ ಯಾವುದೇ ಒಂದು ಸಿದ್ಧತೆ ಇಲ್ಲದೆ, ಅವ್ರ ಕೈಯಲ್ಲಿ ಯಾವುದೇ ಒಂದು ಆಯುಧಗಳಿಲ್ಲದೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಯುದ್ಧಕ್ಕೆ ಹೋಗುವಂಥದ್ದು. ಆ ಸೈನಿಕರಾಗಲಿ ಮತ್ತು ದೆಬೋರಳಲ್ಲೇ ಆಗಲಿ ಬಾರಾಕನಲ್ಲಿರ್ತಕ್ಕಂತಹ ಒಂದು ನಿರೀಕ್ಷೆ, ಎಂತಹ ನಿರೀಕ್ಷೆ ಪ್ರಿಯರೇ. ಅವರ ಹೃದಯದಲ್ಲಿ, ಅವರ ಮನಸ್ಸಿನಲ್ಲಿ ದೇವರ ಬಗ್ಗೆ ಇರತಕ್ಕಂಥ ಅಚಲವಾಗಿರ್ತಕ್ಕಂತಹ ನಂಬಿಕೆ, ಒಂದು ದೊಡ್ಡ ನಂಬಿಕೆ, ಒಂದು ದೊಡ್ಡ ಭರವಸೆ ಅವರಲ್ಲಿ ನಾವು ಕಾಣುವಂಥವ್ರಾಗ್ತೀವಿ. ಯಾಕಂತ ಹೇಳಿದರೆ ನಮ್ಮ ದೇವರು ಶಕ್ತಿಶಾಲಿಯಾಗಿರ್ತಕ್ಕಂಥ ದೇವರು, ನಮ್ಮ ದೇವರು ಅದ್ಭುತ ಸ್ವರೂಪನಾಗಿರ್ತಕ್ಕಂತಹ ದೇವರು ಎಂಬುದಾಗಿ ಅವರು ಸಂಪೂರ್ಣವಾಗಿ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥವರಾಗಿದ್ದರು. ಒಂದು ಆ ಜಯವನ್ನು ದೇವರು ನಮಗೆ ಖಂಡಿತವಾಗ್ಲೂ ತಂದು ಕೊಡ್ತಾನೆ ಅಂತಕ್ಕಂತಹ ಒಂದು ನಿರೀಕ್ಷೆ ಅವರಲ್ಲಿತ್ತು ಪ್ರಿಯರೇ. ಸೊ ಇವತ್ತಿನ ದಿವಸ ನ್ಯಾಯಸ್ಥಾಪಕರ ಪುಸ್ತಕ 5:5 ವಚನದಲ್ಲಿ ನಾವು ನೋಡ್ತೀವಿ, ಯೆಹೋವನ ಮುಂದೆ ಪರ್ವತಗಳು ಕರಗಿ ಹೋದವು, ಇಸ್ರಾಯೇಲ್ ದೇವರಾದ ಯೆಹೋವನ ಎದುರಿಗೆ ಆ ಸೀನಾಯಿ ಬೆಟ್ಟಗಳು ನೀರಾಯಿತು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗ್ತದೆ ಪ್ರಿಯರೇ. ಹೌದು ಪ್ರಿಯರೇ, ಈ ಕಾರ್ಯಕ್ರಮನ ವೀಕ್ಷಿಸ್ತಕ್ಕಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತಿನ ದಿವಸ ನಮ್ಮ ನಿರೀಕ್ಷೆಗೂ ಮೀರಿ ನಮಗೆ ತೊಂದರೆಗಳಿರ್ಬೋದು, ನಮ್ಮ ನಿರೀಕ್ಷೆಗೂ ಮೀರಿ ನಮಗೆ ಕಷ್ಟಗಳಿರ್ಬೋದು, ನಮ್ಮ ನಿರೀಕ್ಷೆಗೂ ಮೀರಿ ನಮಗೆ ದುಃಖ ಕಣ್ಣೀರುಗಳಿರ್ಬೋದು ಪ್ರಿಯರೇ. ಅದೆಲ್ಲವನ್ನು ದೂರ ಮಾಡುವಂತಹ ಬಲವನ್ನು ಹೊಂದಿರತಕ್ಕಂಥ ದೇವರು, ಅದ್ಭುತ ಸ್ವರೂಪನಾಗಿರ್ತಕ್ಕಂಥ ದೇವರು, ಜೀವ ಸ್ವರೂಪನಾಗಿರ್ತಕ್ಕಂಥ ದೇವರು, ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕಿವಿಯಾರೆ ಕೇಳುವಂಥ ಸಜೀವ ಉಳ್ಳಂಥ ದೇವರು ಇವತ್ತಿನ ದಿವಸ ನಿಮ್ಮ ಜೊತೆಗೆ ಮಾತನಾಡುವಂಥವರಾಗಿದ್ದಾರೆ ಪ್ರಿಯರೇ. ಯಾಕಂತ ಹೇಳಿದರೆ ಆ ದೆಬೋರಳು ಮತ್ತು ಬಾರಾಕು ಮತ್ತು 40,000 ಸೈನಿಕರಲ್ಲಿ ಆಯುಧಗಳಿಲ್ಲದೆ ಯಾವ ರೀತಿ ಅವರು ವೈರಿಗಳ ಸೈನ್ಯವನ್ನು ಸದೆಬಡಿದ್ರು, ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ ಅವ್ರ ಹತ್ರ ಆಯುಧಗಳಿಲ್ಲದೆ ಇದ್ದರೂ ಸಹ ಅವರಿಗೆ ಆಯುಧವಾಗಿರ್ತಕ್ಕಂಥವ್ರು ಯಾರು ಅಂತ ಹೇಳಿದರೆ ಈ ಲೋಕವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತನಾದ ದೇವರು ಪ್ರಿಯರೇ. ಇವತ್ತಿನ ದಿವಸ ದೇವರು ನಮ್ಮೆಲ್ಲರನ್ನ ವಿಶೇಷವಾಗಿ ಆಶೀರ್ವದಿಸಲಿ. ಇನ್ನೊಂದು ವಚನವನ್ನು ನಾವು ಓದಿಕೊಳ್ಳುವಂಥರಾಗೋಣ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 29 ಮತ್ತು 31ನೇ ವಚನಗಳನ್ನು ನಾವು ಓದೋದಾದರೆ ದೇವರ ವಾಕ್ಯ ನಮಗೆ ಬೋಧನೆ ಮಾಡುವಂಥದ್ದಾಗ್ತದೆ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಯುವಕರು ದಣಿದು ಬಳಲುವರು, ತರುಣರು ಸ್ವರ್ಗಿ ಮುನ್ಗರಿಸುವರು. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದನಿಯರು ನಡೆದು ಬಳಲುವರು ಎಂಬತಕ್ಕಂಥ ಒಂದು ಸಂದೇಶ ಈ ವಾಕ್ಯದಲ್ಲಿ ದೇವರು ನಮಗೆ ಕೊಡುವಂಥವ್ರಾಗ್ತಾರೆ ಪ್ರಿಯರೇ. ಇವತ್ತಿನ ದಿವಸ ಯೆಹೋವನನ್ನು ನಿರೀಕ್ಷಿಸುವಂಥವ್ರು, ಯೇಸು ಸ್ವಾಮಿಯನ್ನು ನಿರೀಕ್ಷಿಸುವಂಥವ್ರಿಗೆ ಯಾವತ್ತೂ ಆಶಾಭಂಗ ಆಗೋದಿಲ್ಲ ಪ್ರಿಯರೇ. ನಾವು ಓಡಿ ದಣಿಲಿಕ್ಕೂ ಸಹ ನಮ್ಮದು ಬಿಡೋದಿಲ್ಲ ದೇವರು. ನಾವು ಈ ನಿರೀಕ್ಷೆಯನ್ನು ರೆಕ್ಕೆ ಕಟ್ಕೊಂಡು ನಾವು ಆಕಾಶದಲ್ಲಿ ಹಾರ್ಬೋದು ಅಂತಕ್ಕಂತಹ ಒಂದು ಆಲೋಚನೆಯನ್ನು ದೇವರು ಕೊಡುವಂಥವ್ರು ಆಗ್ತಾರೆ ಪ್ರಿಯರೇ. ಸೊ ಆ ದೇವರ ಮೇಲೆ ನಿಮ್ಮ ನಿರೀಕ್ಷೆ ಇರಲಿ. ಖಂಡಿತವಾಗ್ಲೂ ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ. ದಯಮಾಡಿ ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 24 ಮತ್ತು 30ನೇ ವಚನಗಳ ಬಗ್ಗೆ ನಮ್ಮ ಗಮನವನ್ನು ಹರಿಸೋಣ. ಸೊ ದೇವರಲ್ಲಿ ನಮ್ಮನ್ನು ವಿಶೇಷ ರೀತಿಯಲ್ಲಿ ಆಶೀರ್ವದಿಸಿ ನಡೆಸುವಂಥವ್ರು ಆಗ್ತಾರೆ. ಇಲ್ಲಿ ಒಂದು ಯೇಸು ಸ್ವಾಮಿಯವರು ಒಂದು ಬಿತ್ತುವ ಒಂದು ಸೌಮ್ಯದ ಒಂದು ಉದಾಹರಣೆಯನ್ನು ಕೊಡುವಂಥವ್ರು ಆಗ್ತಾರೆ. ಇಲ್ಲಿ ಒಳ್ಳೆಯ ಬೀಜ ಅಂತೇಳಿದರೆ ದೇವರು ಯೇಸು ಸ್ವಾಮಿ ಸೌಮ್ಯಗಳಲ್ಲಿ ನಾವು ನೋಡುವಂಥವ್ರು ಆಗ್ತೀವಿ. 24ನೇ ವಚನದಲ್ಲಿ ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಆ ವೈರಿಯು ಬಂದು ಗೋಧಿಯ ನಡುವೆ ಹಣಜಿಯನ್ನು ಬಿತ್ತಿ ಹೋದನು. ಗೋಧಿಯು ಬೆಳೆದು ಫಲಕ್ಕೆ ಬಂದಾಗ ಹಣಜಿಯು ಸಹ ಕಾಣಬಂತು ಎಂಬುದಾಗಿ ನಾವು ನೋಡುವಂಥವ್ರು ಆಗ್ತೀವಿ. ಹೌದು ಪ್ರಿಯರೇ, ದೇವರು ಈ ಲೋಕವನ್ನು ಸೃಷ್ಟಿ ಮಾಡಿದಾಗ ಈ ದುಷ್ಟತ್ವ ಅಂತಕ್ಕಂಥದ್ದು, ಈ ಪಾಪ ಅಂತಕ್ಕಂಥದ್ದು ಸಹ ಬೆಳೆದು ಬಂದಿರತಕ್ಕಂಥದ್ದನ್ನು ನಾವು ಕಾಣುವಂಥವ್ರು ಆಗ್ತೀವಿ. ಆದರೆ ಆದಿಯಲ್ಲಿ ಸೃಷ್ಟಿಯ ಕಾರ್ಯಗಳಲ್ಲಿ ದೇವರು ಸೃಷ್ಟಿ ಮಾಡಿರ್ತಕ್ಕಂಥದ್ದು ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಎಲ್ಲವೂ ಒಳ್ಳೆಯದಾಗಿತ್ತು ಅಂತಕ್ಕಂಥದ್ದು. ಆದರೆ ಯಾಕೆ ಈ ಲೋಕದಲ್ಲಿ ದುಷ್ಟತ್ವ ಮತ್ತು ಪಾಪ ಅಂತಕ್ಕಂಥದ್ದು ಬರ್ತಾ ಇದೆ ಎಂಬುದಾಗಿ ಇವತ್ತಿನ ನಮ್ಮ ದೈನಂದಿನ ಜೀವಿತದಲ್ಲಿ ಒಳ್ಳೆಯ ಕಾರ್ಯಗಳನ್ನು ನಾವು ರೂಢಿಸ್ಕೊಳ್ಬೇಕಾಗಿದೆ. ಈಗ ಉದಾಹರಣೆಗಾಗಿ ನಾವು ಬೆಳಗಿನ ಜಾವ ವ್ಯಾಯಾಮ
ವ್ಯಾಯಾಮವನ್ನು ಮಾಡುವಂಥವ್ರಾಗ್ತೇವೆ. ದೈನಂದಿನವಾಗಿ ಅದು ಒಂದೊಂದು ದಿವಸ ಮರೆತು ಹೋಗುವಂಥವ್ರಾಗ್ತೇವೆ. ಮರೆತು ಸಂಪೂರ್ಣವಾಗಿ ಆ ಒಂದು ದೈಹಿಕವಾಗಿರ್ತಕ್ಕಂಥ ವ್ಯಾಯಾಮನ ಬಿಟ್ಬಿಡ್ತೀವಿ. ಅದೇ ರೀತಿ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಳ್ಳುವಲ್ಲಿ ನಾವು ಸಹ ಏನಾಗ್ತೀವಿ, ಮರಿತಾ ಹೋಗುವಂಥವ್ರಾಗ್ತೇವೆ. ಈಗ ಅದೇ ರೀತಿ ಕೆಟ್ಟದ್ದು ನಮಗೆ ಸ್ವಾಭಾವಿಕವಾಗಿ ಬರುವಂಥದ್ದಾಗಿದೆ. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಉತ್ತೇಜನವನ್ನು ನಾವು ಕೊಡೋದಿಲ್ಲ, ಆದರೂ ಸಹ ಅದು ಸ್ವಾಭಾವಿಕವಾಗಿ ಮನುಷ್ಯನಲ್ಲಿ ಬರುವಂಥದ್ದಾಗ್ತದೆ. ಅದೇ ರೀತಿ ಲೋಕದಲ್ಲಿ ಯೇಸು ಸ್ವಾಮಿನೂ ಸಹ ಒಂದು ಉದಾಹರಣೆಯನ್ನು ಕೊಡುವಂಥವ್ರಾಗ್ತಾರೆ. ಒಂದು ಗದ್ದೆಯಲ್ಲಿ ಫಲವತ್ತಾಗಿರ್ತಕ್ಕಂಥ ಗದ್ದೆಯಲ್ಲಿ ಒಳ್ಳೆ ಬೀಜವನ್ನು ಬಿತ್ತಿರ್ತಕ್ಕಂಥದ್ದು ಮತ್ತು ಒಳ್ಳೆಯ ಬೀಜವನ್ನು ಬಿತ್ತಿರ್ತಕ್ಕಂಥದ್ದು ಒಳ್ಳೆ ಬೀಜ ಬೆಳೆಯುವಂಥದ್ದಾಗ್ತದೆ. ಅದರ ಜೊತೆಗೆ ಈ ಹಣಜಿ ಎಲ್ಲಿಂದ ಬಂತು ಅಂತಕ್ಕಂಥದ್ದು. ಅದೇ ರೀತಿ ಇವತ್ತಿನ ದಿವಸ ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಸಸಿಯನ್ನು ಯಾವ ರೀತಿ ಗೊಬ್ಬರ ನೀರು ಹಾಕಿ ನಾವು ಬೆಳೆಸ್ತೀವೋ ಅದೇ ರೀತಿ ಒಳ್ಳೆಯತ್ವ ಮತ್ತು ಒಳ್ಳೆಯ ದೇವರ ಆತ್ಮಿಕವಾಗಿರ್ತಕ್ಕಂತಹ ಜೀವಿತಕ್ಕೆ ನಾವು ದಿನಂಪ್ರತಿ ಆ ಗೊಬ್ಬರ ಮತ್ತು ನೀರನ್ನು ಹಾಕಿ ನಾವೇನು ಮಾಡಬೇಕು, ಆತ್ಮಿಕವಾಗಿರ್ತಕ್ಕಂತಹ ಒಂದು ಮರವನ್ನು ನಾವು ಬೆಳೆಸಬೇಕಾಗಿದೆ ನಮ್ಮ ಜೀವಿತದಲ್ಲಿ. ಆ ಒಂದು ಆತ್ಮಿಕವಾಗಿರ್ತಕ್ಕಂಥ ಜೀವಿತದಲ್ಲಿ ನಾವು ಇದ್ದರೆ ಈ ಲೋಕದಲ್ಲಿ ನಾವು ಎಂತಹ ಸಾಧನೆಯನ್ನು ಸಹ ನಾವು ಮಾಡ್ಬೋದು ಪ್ರಿಯರೇ. ಎಂತಹ ಆಲೋಚನೆಗಳನ್ನು ಸಹ ನಾವು ತೆಗೆದುಕೊಳ್ಬೋದು. ನಮ್ಮ ಜೀವಿತದಲ್ಲಿ ಏನು ಯೋಜನೆಗಳನ್ನು ಮಾಡ್ಕೊಂಡಿದ್ದೀವೋ ಆ ಎಲ್ಲ ಯೋಜನೆಗಳನ್ನು ಸಹ ದೇವರು ಕಾರ್ಯರೂಪದಲ್ಲಿ ತರಲಿಕ್ಕೆ ದೇವರು ವಿಶೇಷ ರೀತಿಯಲ್ಲಿ ನಮ್ಮನ್ನು ಬಲಪಡಿಸುವಂಥವ್ರು ಆಗಿದ್ದಾರೆ. ಒಂದು ಪಕ್ಷ ನಮ್ಮಲ್ಲಿ ಆತ್ಮಿಕವಾಗಿರ್ತಕ್ಕಂತಹ ನಿರೀಕ್ಷೆ ಇಲ್ಲ ಅಂತ ಹೇಳಿದ್ರೆ, ನಮ್ಮಲ್ಲಿ ಆತ್ಮಿಕವಾಗಿರ್ತಕ್ಕಂಥ ಜೀವಿತ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಯಾವ ಕೆಲಸ ಕಾರ್ಯಗಳು ಯಾವ ಯೋಜನೆಗಳು ನಮ್ಮ ಜೀವಿತದಲ್ಲಿ ಕೈಗೂಡೋದಿಲ್ಲ ಪ್ರಿಯರೇ. ಯಾಕಂತ ಹೇಳಿದರೆ ದೇವರು ನಮ್ಮ ಜೊತೆಗೆ ಇರುವಂಥವ್ರಾಗಿದ್ದಾರೆ. ಸದಾಕಾಲವು ಜೀವಿಸಲಿಕ್ಕೆ ನಮ್ಮನ್ನು ದೇವರು ಕರೆದಿರ್ತಕ್ಕಂಥವ್ರಾಗಿದ್ದಾರೆ. ಅಂತಹ ದೇವರನ್ನು ನಾವು ಆರಾಧಿಸುವಂಥವ್ರಾಗಿದ್ದೇವೆ, ಅಂತಹ ದೇವರನ್ನು ನಾವು ಸ್ತುತಿಸುವಂಥವ್ರಾಗಿದ್ದೇವೆ ಪ್ರಿಯರೇ. ಯಾವ ರೀತಿ ನಾವು ಈಗ ದೇವರ ವಾಕ್ಯದಲ್ಲಿ ನೋಡೋ ಪ್ರಕಾರ ದೆಬೋರಾ ಮತ್ತು ಬಾರಾಕನನ್ನು ದೇವರು ವಿಶೇಷವಾಗಿ ಆಶೀರ್ವದಿಸಿದ್ರು. ಅವರ ಹೃದಯದಲ್ಲಿ ಇರತಕ್ಕಂಥ ಒಂದು ಸಣ್ಣ ನಿರೀಕ್ಷೆ, ಸೊ ನಾನು ದೇವರ ಚಿತ್ತವಿದ್ರೆ ಈ ಒಂದು ಇಸ್ರಾಯೇಲರನ್ನ 20 ವರ್ಷಗಳ ಕಾಲ ಗುಲಾಮತದಲ್ಲಿರ್ತಕ್ಕಂತಹ ಈ ಒಂದು ಇಸ್ರಾಯೇಲರನ್ನು ನಾನು ಖಂಡಿತವಾಗ್ಲೂ ದೇವರ ಆಶೀರ್ವಾದ ಬಿಡಿಸ್ತೀನಿ ಅಂತಕ್ಕಂತಹ ಒಂದು ನಿರೀಕ್ಷೆ ಇತ್ತು. ಅದೇ ರೀತಿ ಇವತ್ತಿನ ದಿವಸ ಒಂದು ಪಕ್ಷ ನನ್ನ ಪ್ರಿಯ ಸಹೋದರ ಸಹೋದರರು, ಎಷ್ಟೊಂದು ಜನರು ಇವತ್ತು ಮದ್ಯಪಾನ ಮಾಡುವಂಥವ್ರಾಗ್ತಾರೆ, ಎಷ್ಟೊಂದು ಜನರು ಇವತ್ತು ಧೂಮಪಾನ ಮಾಡುವಂಥವ್ರಾಗ್ತಾರೆ, ಎಷ್ಟೊಂದು ಜನರು ಇವತ್ತು ಮನೆಯಲ್ಲಿ ಅಶಾಂತಿ ಇರ್ತಕ್ಕಂಥದ್ದನ್ನು ನಾವು ಕಾಣುವಂಥವ್ರಾಗ್ತೀವಿ, ಎಷ್ಟೊಂದು ಜನರು ಮನೆಯಲ್ಲಿ ಇವತ್ತಿನ ದಿವಸ ಕಾಯಿಲೆ ತೊಂದರೆಗಳು ಇರ್ತಕ್ಕಂಥದ್ದನ್ನು ನಾವು ಕಾಣುವಂಥವ್ರಾಗ್ತೀವಿ. ದೇವರೇ ನನ್ನ ಕೈ ಬಿಟ್ಟಿದ್ದೀರ ಅಂತಕ್ಕಂತಹ ಒಂದು ಆಶಾ ಭಾವನೆಯಲ್ಲಿ ಇರುವಂಥವ್ರಾಗ್ತಾರೆ. ಆದರೆ ದೇವರು ನಮ್ಮೆಲ್ಲರಿಗೂ ಭರವಸೆಯಾಗಿದ್ದಾರೆ. ಆದರೆ ದೇವರು ಮೇಲೆ ನಾವು ವಿಶ್ವಾಸ ಬಿಟ್ಟರೆ ಖಂಡಿತವಾಗಲೂ ಆ ನಿರೀಕ್ಷೆ ನಮಗಿದ್ರೆ ಈ ಒಂದು ದುಷ್ಟ ಚಟಗಳಿಂದ ಮತ್ತು ಈ ಒಂದು ದುಷ್ಟತ್ವದಿಂದ ಮತ್ತು ಈ ಲೋಕದ ಪಾಪದಿಂದ ದೇವರು ನನ್ನನ್ನು ಬಿಡಿಸ್ತಾನೆ ಅಂತಕ್ಕಂಥ ಒಂದು ಹೃದಯದ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಸಣ್ಣ ನಿರೀಕ್ಷೆ ಮೊಳಕೆ ಹೊಡೆದ್ರೆ ಸಾಕು ಪ್ರಿಯರೇ. ಈ ಕ್ಷಣದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸುವಂಥವ್ರಾಗ್ತಾರೆ. ಈ ಕ್ಷಣದಲ್ಲಿ ದೇವರು ನಿಮ್ಮನ್ನು ವಿಶೇಷ ರೀತಿಯಲ್ಲಿ ಪ್ರೀತಿಸುವಂಥವ್ರಾಗ್ತಾರೆ. ಆ ದೇವರ ಪ್ರೀತಿಯನ್ನು ನೀವು ಸವಿಲಿಕ್ಕೆ ಪ್ರಯತ್ನ ಪಡ್ರಿ ಪ್ರಿಯರೇ. ದೇವರು ನಮ್ಮ ಜೊತೆಗಿರಲಿ, ನಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಮತ್ತೊಂದು ಸಾರಿ ಆ ವಚನವನ್ನು ಓದಿ ನನ್ನ ಸಂದೇಶದ ಮುಕ್ತಾಯಕ್ಕಾಗಿ ನಾವು ಹೋಗುವಂಥವರಾಗೋಣ ಪ್ರಿಯರೇ. ಪೌಲನು ರೋಮಾಪುರದವರು ಬರೆದ ಪತ್ರಿಕೆ 13ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡುವಂಥವ್ರಾಗ್ತೀವಿ. ಈಗಿನ ಕಾಲವು ನಿದ್ರೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ್ದ ಕಾಲದಲ್ಲಿ ಇದ್ದದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು ಎಂಬುದಾಗಿ ನಾವು ನೋಡುವಂಥವ್ರಾಗ್ತೀವಿ. ಪುರಾತನ ಕಾಲದಿಂದ ಇಲ್ಲಿಯವರೆಗೂ ಹಂತವಾಗಿ ದೇವರ ಮಕ್ಕಳು ತುಂಬ ಕಷ್ಟಗಳನ್ನು ಅನುಭವಿಸಿರ್ತಕ್ಕಂಥವ್ರಾಗಿದ್ದಾರೆ. ಈಗಲೂ ಸಹ ನಾವು ನಿದ್ರೆ ಅಂತ ಹೇಳಿದರೆ ಅದು ಅಂಧಕಾರಕ್ಕೆ ಸಮಾನವಾಗಿರ್ತಕ್ಕಂಥದ್ದು ಪ್ರಿಯರೇ. ಈ ಅಂಧಕಾರದಲ್ಲಿರ್ತಕ್ಕಂಥ ದುಷ್ಟತ್ವ ಪಾಪವನ್ನು ಸಂಪೂರ್ಣವಾಗಿ ಹೊಡೆದೋಡಿಸಲು ಯೇಸು ಕ್ರಿಸ್ತನಿಂದ ಮಾತ್ರ ಸಾಧ್ಯವಾಗಿರ್ತಕ್ಕಂಥದ್ದು. ದೇವರು ನಿಮ್ಮ ಬಾಳಿನಲ್ಲಿ ಬೆಳಕಾಗಿರಲಿ ಮತ್ತು ದೇವರು ನಿಮ್ಮ ಬಾಳಿನಲ್ಲಿ ನಿರೀಕ್ಷೆಯನ್ನು ಮೂಡಿಸಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸುವಂಥವನಾಗ್ತಾನೆ ಪ್ರಿಯರೇ. ಈ ಸಮಯದಲ್ಲಿ ವಿಶೇಷವಾಗಿ ತಲೆಬಾಗಿ ಪ್ರಾರ್ಥನೆ ಮಾಡಿಕೊಳ್ಳುವಂಥವರಾಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ಕೊಂಡು ಬರುವಂಥ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರನ ಸಲ್ಲಿಸುತ್ತೇವೆ. ಹೌದು ದೇವರೇ, ದೆಬೋರಾ ಮತ್ತು ಬಾರಾಕಳ ಹೃದಯದಲ್ಲಿರ್ತಕ್ಕಂಥ ನಿರೀಕ್ಷೆ ಮೊಳಕೆ ಹೊಡೆದು ಯಾವ ರೀತಿ ಅದ್ಭುತ ಕಾರ್ಯಕ್ಕೆ ಅದು ಉತ್ತೇಜನ ನೀಡಿತಂಬತಕ್ಕಂಥ ಸತ್ಯವನ್ನು ನೀನು ತಿಳಿಸ್ಕೊಟ್ಟೋದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ನಾವು ಸಹ ಇವತ್ತಿನ ಪಾಪದ ಲೋಕದಲ್ಲಿ ನಿರೀಕ್ಷೆ ಇಲ್ಲದವರಾಗಿದ್ದೇವೆ ಸ್ವಾಮಿ. ನಮ್ಮ ಹೃದಯಗಳಲ್ಲೂ ಸಹ ಆ ಒಂದು ನಿರೀಕ್ಷೆಯ ಮೊಳಕೆಯನ್ನು ನೀನು ಮೂಡಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅವರ ಜೀವಿತದಲ್ಲಿ ಮಾಡಿರ್ತಕ್ಕಂಥ ಮಹೋಪಕಾರಗಳನ್ನು ಇವತ್ತಿನ ದಿವಸ ನಮ್ಮ ಜೀವಿತದಲ್ಲಿ ಸಹ ನಮ್ಮನ್ನು ಮಾಡಿ ಆಶೀರ್ವದಿಸಿ ಬಲಪಡಿಸಿ ಕೈ ಹಿಡಿದು ನಡೆಸುತ್ತಾ ಬರಬೇಕಾಗಿ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನಾಗಿರುವ ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದಲೂ ತಮ್ಮ ಪಾದಕ್ಕೆ ಬಿದ್ದು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್.